ನಾಗೇಶ್ ಅವರು ಚಾ ಕುಡಿಯಕ್ಕೆ ಬಂದ್ವಿ. ಚಾ ಅಲ್ಲ ಬ್ಲ್ಯಾಕ್ ಕಾಫಿ ಕುಡಿಯಕ್ಕೆ ಕರ್ಕೊಂಡ್ಬಂದಾರೆ. ಇನ್ನು ಮುಂದೆ ಮತ್ತೆ ಕೆಲಸ ಮಾಡಬೇಕು. ನಮಸ್ಕಾರ ರೀ ಎಲ್ಲರಿಗೆ. ಮುಂಜಾನೆ ಹಸಿಯಾಗಿರುವಾಗ ನಂಗೊಂದು ಕಾಲ್ ಬತ್ರಿ. ಅರ್ಜೆಂಟಾಗಿ ಸೀದಾ ಬಸ್ ಸ್ಟ್ಯಾಂಡ್ಗೆ ಬಾ ಅಂದ್ಬಿಟ್ರೆ ಜಳಕ ಮಾಡ್ರೆ ಲೇಟ್ ಆಗತ್ತೆ. ಸೀದಾ ಮಾರಿ ತಕೊಂಡು ಕೈಯಾಗ ಬುಲೆಟ್ ಚಾವಿ ಹಿಡ್ಕೊಂಡು ಕಾಲಾಗಿ ಚಪ್ಪಲ್ ಹಾಕೊಂಡು ಪಟ ಅಂತೇಳಿ ಇಳಿದು ತೆಳಗೆ ಬಂದ್ಬಿಟ್ರಿ. ತೆಳಗೆ ಇಳಿದು ಬರೋಟಿಗೆ ಬುಲೆಟ್ ಹಾದಿ ಕಾಯಕತ್ತೆ ಬಿಟ್ಟಿತ್ರಿ. ಅದಕ್ಕೆ ಬುಲೆಟ್ ಮ್ಯಾಗ ಹತ್ತಿ ಗಾಡಿ ಸ್ಟಾರ್ಟರ್ ಹೊಡೆದ ಬಿಟ್ಟಿವಿ ನೋಡ್ರಿ. रुको जरा सबर करो. ಮುಂಜಾನೆ ಏನ ಬುಲೆಟ್ ವಲ್ಲನ ಹತ್ರಿ ವಲ್ಲ ಅಂದ್ರೆ ಬಿಡ್ತೀವಿ ಹಂಗೆ ಹೇಳ್ರಿ. ಅರ್ಜೆಂಟ್ ತನ್ನ ಸೀದಾ ತೊಗೊಂಡು ಹೊಂಟೆ ಬಿಟ್ಟಿವಿ ನೋಡ್ರಿ. ಅರ್ಜೆಂಟ್ ಬಾ ಅಂದಿರಿ. ಇನ್ನೊಂದು ಸ್ವಲ್ಪ ಅರ್ಜೆಂಟ್ ಅಲ್ಲತ್ತೇಳಿ ಎಳ್ನೀರು ಕುಡ್ಕೋತ ನಿಂತು ಬಿಟ್ಟಿನಿ ನೋಡ್ರಿ. ಎಳ್ನೀರು ಕುಡ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಕ್ಕೆ ಬಂದು ಬಿಟ್ಟಿನಿ ನೋಡ್ರಿ. ಈ ಕಡೆ ನೋಡ್ತೇನೆ ರೀ ಯಾರು ಇಲ್ರಿ, ಈ ಕಡೆ ನೋಡ್ತೇನೆ ಯಾರು ಇಲ್ಲ. ಫೋನ್ ಹಚ್ಚಿರ ಬಿಜಿ ಬರತ್ತಿತ್ತ. ಅಂಕೌಟ್ಗೆ ಸೀದಾ ಬಂದ ಬಿಟ್ರಿ ನೋಡ್ರಿ. ಬೆಂಗಳೂರಿಂದ ರಾತ್ರಿ ಬೆಳಗನ ಬಸ್ನಾಗ ಬಂದಿರೋದ್ರಿಂದ ತಲೆ ನೋಸತ್ತಿತ್ತ. ಅದಕ್ಕೆ ಕಾಫಿ ಕುಡಿಯಕ್ಕೆ ಬಂದ್ಬಿಟ್ಟಿವಿ ನೋಡ್ರಿ. ಕಾಫಿ ಎಲ್ಲ ಕುಡ್ಕೊಂಡು ಸೀದಾ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸಾಂಗ್ ರೆಕಾರ್ಡಿಂಗ್ ಅತ್ತನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ಕೂತ್ ಬಿಟ್ಟಾರ ನೋಡ್ರಿ. ಹಂಗ ನಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತನ್ನ ಎಡಿಟಿಂಗ್ ಮಾಡ್ಕೊಂಡು ಕೂತ್ ಬಿಟ್ಟಿನಿ ನೋಡ್ರಿ. ಎಡಿಟಿಂಗ್ ಮಾಡ್ಕೋತ ಟೈಮ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ನೋಡ್ರಿ. ಹೊಟ್ಟೆ ಹಸ್ದವನ್ನ ಸೀದಾ ಬಂದ್ಬಿಟ್ಟಿವಿ ನೋಡ್ರಿ ಊಟಕ್ಕೆ. ಬರ್ರಿ ಹಂಗಾದ್ರೆ ಊಟ ಮಾಡೋಣ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಥ್ಯಾಂಕ್ ಯು.